ಇದು ತುಮಕೂರು ಜಿಲ್ಲಾಡಳಿತ ಏನಿದೆ ಅದು ನೋಡಲೇಬೇಕಾದಂತಹ ಒಂದು ದೊಡ್ಡ ಸ್ಟೋರಿ ಇದು. ಏನಾಗ್ತಾ ಇದೆ ತುಮಕೂರಿನಲ್ಲಿ ನೋಡಿ, ಹಾಡು ಹಗಲೇ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಕ್ರಮ ಮರಳು ದಂಧೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ತುಮಕೂರಿನಲ್ಲಿ ಮರಳು ಕದೀಮರೇನಿದ್ದಾರೆ ರಾತ್ರಿ ಹೊತ್ತು ಕೂಡ ಅಲ್ಲ, ಬೆಳಗ್ಗೆನೆ ಹಾಡು ಹಗಲೇ ಎಗ್ಗಿಲ್ಲದೆ ಸಾಗಿಸ್ತಾ ಇದ್ದಾರೆ, ಮರಳನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ರಾಜಾರೋಷವಾಗಿ ಮರಳನ್ನ ಸಾಗಿಸ್ತಾ ಇದ್ದಾರೆ ಈ ಕದೀಮರು. ನೋಡಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ, ನೀವೊಂದು ಸ್ವಲ್ಪ ಈ ಕಡೆ ಗಮನ ಕೊಡಿ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ? ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹಲವೆಡೆ ಅಕ್ರಮವಾಗಿ ಈ ರೀತಿಯಾದಂತಹ ಒಂದು ಮರಳು ದಂಧೆ, ಮರಳು ಮಾಫಿಯಾ ನಡೀತಾ ಇದೆ. ತಾಲೂಕಿನ ಕಸಬಾ ಮರುವೇಕೆರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೆಂಕಟಾಪುರ ಗ್ರಾಮದ ಹಲವೆಡೆ ಈ ಒಂದು ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ, ದಂಧೆ ನಡೀತಾ ಇದೆ. ಬೆಳಗ್ಗೆನೆ ಇವರು ಶುರು ಹಚ್ಕೊಂಡಿದ್ದಾರೆ ಎನ್ನುವಂತಹ ಮಾತು. ಅಂತರ್ಜಲ ವೃದ್ಧಿಸುವಂತಹ ಒಂದು ಹಳ್ಳಗಳಿಂದ ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಈ ಕದೀಮರು. ಈ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಒಂದು ವೇಳೆ ಇದರಲ್ಲಿ ಶಾಮೀಲಾಗಿರಬಹುದಾ ಎನ್ನುವಂತಹ ಶಂಕೆ ಮೂಡ್ತಾ ಇದೆ ಈ ಒಂದು ವಿಚಾರದಲ್ಲಿ. ಮಾಹಿತಿ ಕೊಟ್ಟು 4 ದಿನ ಆದ್ರೂ ಕೂಡ ಯಾವ ಒಬ್ಬ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕಟ್ಟಿಲ್ಲ. ಮುಖ್ಯವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಒಂದು ಅಧಿಕಾರಿಗಳು ಭೇಟಿ ಕೊಡಬೇಕು, ನೋಡಬೇಕು. ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಹಂಗಾದ್ರೆ ಅಧಿಕಾರಿಗಳಲ್ಲಿನ ಈ ಒಂದು ಮಾಫಿಯಾಗೆ ಕಡಿವಾಣ ಹಾಕೋದು ಯಾವಾಗ? ನಿಲ್ಸೋಕಾಗಿಲ್ಲ. DC ಶುಭಾ ಕಲ್ಯಾಣ್ ಅವರು ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಶುಭಾ ಕಲ್ಯಾಣ್ ಅವರು? ಯಾಕೆ ಈ ಮೌನ? ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿಲ್ವಾ? ಗಮನಕ್ಕೆ ಬಂದಿಲ್ವಾ? ಅಥವಾ ಬಂದರೂ ಕೂಡ ಸುಮ್ಮನೆ ಇದ್ದಾರಾ? ಗೊತ್ತಿಲ್ಲ. ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಇದೆ? ಅಲ್ಲಿರುವಂತಹ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ? ಅವರ ಗಮನಕ್ಕೆ ತಂದ್ರು, ಮನವಿಯನ್ನ ಕೊಟ್ಟರು, ಹೇಳಿದ್ರು. ಈ ಒಂದು ವಿಚಾರ ಮಾಧ್ಯಮಗಳಲ್ಲಿ ಬಂದ್ರು, ಪತ್ರಿಕೆಗಳಲ್ಲಿ ಬಂದರೂ ಕೂಡ ಯಾಕೆ ಈ ಮೌನ? ಯಾಕೆ ಸುಮ್ಮನೆ ಇದ್ದಾರೆ ಅಲ್ಲಿನ ಅಧಿಕಾರಿಗಳು? ಇದೆಲ್ಲ ನೋಡಿದಾಗ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಅಂತ ಆದರೆ ಎಲ್ಲೋ ಒಂದು ಕಡೆ ಅವರು ಶಾಮೀಲ್ ಆಗಿರಬಹುದಾ ಎನ್ನುವಂತಹ ಅನುಮಾನ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಹುಟ್ಟುವಂಥದ್ದು. ಹೀಗಾಗಿ ಈ ಒಂದು ಮರಳು ಮಾಫಿಯಾ ಯಾವಾಗ ಕಡಿವಾಣ ಬೀಳುತ್ತೆ? ಅಧಿಕಾರಿಗಳು ಯಾವಾಗ ಎಚ್ಚೆತ್ಕೊಂತಾರೆ? ಯಾಕಂದ್ರೆ ಈ ಒಂದು ವಿಚಾರ ನೋಡಿ, ತುಮಕೂರಿನಲ್ಲಿ ನಾನಾ ಕಡೆ ನಡೀತಾ ಇದೆ ಈ ಒಂದು ವಿಚಾರ. ಮರಳು ಮಾಫಿಯಾ ಬೆಳಗ್ಗೆನೆ ಯಾರದೇ ಒಂದು ಭಯ ಇಲ್ಲದೆ ರಾಜಾರೋಷವಾಗಿ ಅವರು ಸಾಗಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದಕ್ಕೆ ಯಾರ್ದೋ ಒಂದು ಕುಮ್ಮಕ್ಕಿರುತ್ತೆ, ಅಧಿಕಾರಿಗಳ ಒಂದು ಸಪೋರ್ಟ್ ಇರುತ್ತೆ ಎನ್ನುವಂತಹ ಒಂದು ಅನುಮಾನ ಕೇಳಿ ಬಂದೇ ಬರುತ್ತೆ. ಹೀಗಾಗಿ ಅಲ್ಲಿರುವಂತಹ DC ಶುಭಾ ಕಲ್ಯಾಣ್ ಅವರು ಏನು ಮಾಡ್ತಾ ಇದ್ದಾರೆ, ಗಣಿ ಮತ್ತು ಭೂ ವಿಜ್ಞಾನ ಒಂದು ಇಲಾಖೆ ಏನಿದೆ ಅವರ ಒಂದು ಅಧಿಕಾರಿಗಳು ಏನು ಮಾಡ್ತಾರೆ ನೋಡಿ. ಈ ಒಂದು ಅಕ್ರಮ ಮರಳು ಸಾಗಾಟ ಮಾಡಿದಂಥ ಒಂದು ವಿಡಿಯೋ ಏನಿದೆ ಅದು ಎಲ್ಲ ಕಡೆ ವೈರಲ್ ಆಗಿತ್ತು. ಆ ಒಂದು ವಿಡಿಯೋ ಸಮೇತ ಹೋಗಿದ್ದಾರೆ ಲಿಂಗೇಗೌಡರು. ಅಕ್ರಮ ಒಂದು ಮರಳು ತಡೆಗೆ ತುಮಕೂರಿನ ಒಂದು ಜಿಲ್ಲಾಧಿಕಾರಿಗೆ ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಲಿಂಗೇಗೌಡ ಪತ್ರವನ್ನು ಬರೆದಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ. ಪ್ರಕೃತಿಯನ್ನ ಉಳಿಸಿ ಮತ್ತೆ ಈ ರೀತಿ ಸಂಬಂಧಪಟ್ಟ ವಿಚಾರಗಳಿಗೆ ಯಾರು ಮಾಹಿತಿ ಕೊಡ್ತಾರೆ ಅವರನ್ನ ರಕ್ಷಣೆ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ, ಅಧಿಕಾರಿಗಳಿಗೆ ಸಿದ್ದಲಿಂಗೇಗೌಡ ಮನವಿಯನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋ ಹರಿದಾಡ್ತಾ ಇತ್ತು ಎಲ್ಲ ಕಡೆ. ಅಕ್ರಮ ಮರಳು ಸಾಗಾಟ ಮಾಡುವಂತಹ ವಿಡಿಯೋ ಅದು ಇವರಿಗೆ ತಲುಪುತ್ತೆ, ಸಿದ್ದಲಿಂಗೇಗೌಡ ಅವರಿಗೆ. ಅವರು ಆ ಒಂದು ವಿಡಿಯೋ ಸಮೇತವಾಗಿ ಹೋಗ್ತಾರೆ ಜಿಲ್ಲಾಧಿಕಾರಿಗಳ ಮುಂದೆ ಹೋಗಿ, ಜಿಲ್ಲಾಧಿಕಾರಿ ಹತ್ರ ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ನೋಡಿ, ಈ ರೀತಿಯಾಗಿ ನಡೀತಾ ಇದೆ, ಇದನ್ನು ನೀವು ನಿಲ್ಲಿಸಿ, ತುಂಬಾ ಕಡೆ ಆಗ್ತಾ ಇದೆ, ಇದರಿಂದ ಪ್ರಕೃತಿಗೆ ನಷ್ಟ ಉಂಟಾಗುತ್ತೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಅವರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ ಪತ್ರದ ಮೂಲಕ. ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಇವರು ಹೋಗಿ ನೋಡಿ ಸ್ವಾಮಿ, ಈ ರೀತಿಯಾಗಿ ಮರಳು ಮಾಫಿಯಾ ನಡೀತಾ ಇದೆ, ಹೆಗ್ಗಿಲ್ಲದೆ ಸಾಗ್ತಾ ಇದೆ. ಕದೀಮರಿಗೆ ಇವರಿಗೆ ಯಾರ್ದ ಒಂದು ಭಯವೂ ಕೂಡ ಇಲ್ಲ. ರಾತ್ರಿ ಸಮಯದಲ್ಲಿ ನಾವು ಮರಳು ಮಾಫಿಯಾ ದಂಧೆ ನಡೆಯೋದನ್ನ ನೋಡ್ತಾ ಇದ್ದೀವಿ ಇಷ್ಟು ದಿನ. ಈಗ ಬೆಳಗ್ಗೆನೆ ಇಲ್ಲಿ ನಡೀತಾ ಇದೆ, ಇಷ್ಟು ರಾಜಾರೋಷವಾಗಿ ಇವರು ಮಾಡ್ತಾ ಇದ್ದಾರೆ. ಯಾಕೆ ನೀವು ಇವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಪತ್ರದ ಮೂಲಕ ಇನ್ನಾದರೂ ನೀವು ಗಮನ ಹರಿಸಿ ಈ ಕಡೆ ತೆಗೆದುಕೊಳ್ಳಿ ಒಂದು ಮಾಹಿತಿಯನ್ನ, ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸಿದ್ದಲಿಂಗೇಗೌಡ ಅವರು ಇದ್ರ ಬಗ್ಗೆ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೂ ಕೂಡ. ಶುಭಾ ಕಲ್ಯಾಣ್ ಏನಿದ್ದಾರೆ DC ತುಮಕೂರಿನ DC ಶುಭಾ ಕಲ್ಯಾಣ್ ಅವರು ಇದ್ರ ಬಗ್ಗೆ ಅವರ ಗಮನಕ್ಕೆ ಬಂದರೆ ನಿಜಕ್ಕೂ ಕೂಡ ಅವರು ಕ್ರಮ ತೆಗೆದುಕೊಳ್ಬೇಕು. ನೀವು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮರಳು ದಂಧೆ ನಡೀತಾ ಇದೆ. ಬೆಳಿಗ್ಗೆ ಇದೆ, ಏನೋ ರಾತ್ರಿ ಸಮಯದಲ್ಲಿ ಕಾಣ್ತಾ ಇಲ್ಲ, ಏನೋ ಕಣ್ಮುಚ್ಚಿ ಮಾಡ್ತಾ ಇರುವಂತಹ ಒಂದು ಕೆಲಸಗಳು ಅಂತಂದ್ರೆ ಓಕೆ, ತುಂಬಾ ಕಡೆ ಈ ರೀತಿಯಾಗಿ ನಡೀತಾ ಇದೆ. ಕೆಲವೊಂದು ಕಡೆ ಬೆಳಕಿಗೆ ಬರುತ್ತೆ, ಕೆಲವೊಂದು ಕಡೆ ಬರಲ್ಲ. ಆದರೆ ಇಲ್ಲಿ ನೋಡಿ, ಬೆಳಗ್ಗೆನೆ ಯಾವ ರೀತಿಯಾಗಿ ಇವರು ಮರಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಇದೆ, ತುಂಬಿಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸಿದ್ದಲಿಂಗೇಗೌಡ ಅವರು ಈ ವಿಡಿಯೋಗಳು ಅವರಿಗೆ ಸಿಗುತ್ತೆ, ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಾಗ ಗೊತ್ತಾಗುತ್ತೆ. ಅವರು ಹೋಗಿ ನೋಡಿ ಈ ಬಗ್ಗೆ
ಮಾಹಿತಿ ಕೊಡ್ತಾರೆ, ಪತ್ರವನ್ನು ಕೂಡ ಬರೀತಾರೆ. ಈ ಬಗ್ಗೆ ಜಿಲ್ಲಾಡಳಿತ ಏನಿದೆ, ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಯಾರಿದ್ರೆ ಇವೆಲ್ಲವೂ ಕೂಡ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು. ತುಮಕೂರಿನಲ್ಲಿ, ಮಧುಗಿರಿಯ ಒಂದು ತಾಲೂಕಿನಲ್ಲಿ ಹಲವಾರು ಕಡೆ ಈ ರೀತಿಯಾದಂತಹ ಒಂದು ಮರಳು ಮಾಫಿಯಾ ನಡೀತಾ ಇದೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಕೂತಿದ್ದಾರೆ. ಅಂದರೆ ಇದ್ರ ಬಗ್ಗೆ ಏನರ್ಥ ಇದು? DC ಅವರ ಗಮನಕ್ಕೂ ಬಂದಿಲ್ವಾ? ಸಂಬಂಧಪಟ್ಟ ಇಲಾಖೆಯ ಒಂದು ಅಧಿಕಾರಿಗಳ ಗಮನಕ್ಕೂ ಬಂದಿಲ್ವಾ? ಅಥವಾ ಬಂದಿದ್ರು ಕೂಡ ಸುಮ್ಮನೆ ಇದ್ದಾರಾ? ಯಾಕೆ ಈ ಮೌನ ಅಂತ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡುತ್ತೆ. ತುಮಕೂರಿನಲ್ಲಿ ಯಾಕೆ ಈ ರೀತಿ? ಯಾಕೆ ಇವರಿಗೆ ಭಯನೇ ಇಲ್ವಾ? ಅಥವಾ ಬೇರೆ ಯಾರಾದರೂ ಅಧಿಕಾರಿಗಳು ಏನಾದರೂ ಶಾಮೀಲಾಗಿದ್ದಾರಾ? ಓಕೆ, ನೀವು ಮಾಡ್ಕೊಳ್ಳಿ, ನಾವು ಪರ್ಮಿಷನ್ ನಿಮಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಏನಾದರೂ ಸುಮ್ಮನೆ ಇದ್ದಾರಾ? ಒಂದು ವೇಳೆ ಈ ಒಂದು ವಿಚಾರ ಇಷ್ಟು ದಿನ ಬಂದಿಲ್ಲ ಅಂದರೂ ಕೂಡ ಈಗ ಏನಾದರೂ ಮಾಧ್ಯಮದಲ್ಲಿ ಪ್ರಸಾರವಾದ ಮೇಲೆ ಶುಭ ಕಲ್ಯಾಣ್ ಅವರ ಒಂದು ಗಮನಕ್ಕೆ ಬಂದರೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದರೆ, ನೀವು ತಕ್ಷಣವೇ ಈ ಒಂದು ಮರಳು ಮಾಫಿಯಾನ ನಿಲ್ಲಿಸಿ. ಯಾರು ಮಾಡ್ತಾ ಇದ್ದಾರೆ? ಇವರು ಇಲ್ಲೇನು ಮಾಡ್ತಾ ಇದ್ದಾರೆ? ಇವರು ಕೂಲಿ ಕೆಲಸಗಾರರು. ಆದರೆ ಇವರ ಹಿಂದೆ ಇರೋರು ಯಾರು? ನಿಂತು ನಡೆಸ್ತಾ ಇರೋರು ಯಾರು? ಈ ಒಂದು ಮರಳು ಎಲ್ಲಿಗೂ ಹೋಗುತ್ತೆ? ಇವೆಲ್ಲವೂ ಕೂಡ ಇದ್ರ ಬಗ್ಗೆ ತನಿಖೆ ನಡೀಬೇಕು. ಇದ್ರ ಬಗ್ಗೆ ನೀವು ವಿಚಾರಿಸಬೇಕು. ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಇದು ಒಂದು ಕಡೆ ಮಾತ್ರ ಇಲ್ಲ, ತುಂಬ ಕಡೆ ನಡೀತಾ ಇದೆ ಅನ್ನುವಂತಹ ವಿಚಾರ ಬಂದಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ತುಮಕೂರಿನ ಜಿಲ್ಲಾಡಳಿತ ನಿಜಕ್ಕೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಿದ್ದಲಿಂಗೇಗೌಡ ಅವರು ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಅಲ್ಲಿನ ಅಧಿಕಾರಿಗಳು ನಿಜಕ್ಕೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಮರಳು ಮಾಫಿಯಾಗೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಅಲ್ಲಿನ ಜನರು ಕೂಡ ಒಂದು ಒತ್ತಾಯ. ಮತ್ತು ಯಾರು ಪರಿಸರವನ್ನು ಪ್ರೀತಿ ಮಾಡ್ತಾರೋ, ಪರಿಸರ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೋ ಅವರೆಲ್ಲರೂ ಕೂಡ ಇದೇ ರೀತಿಯ ಒಂದು ಮನವಿಯನ್ನು ಮಾಡ್ತಾರೆ. ಹೀಗಾಗಿ ಸಿದ್ದಲಿಂಗೇಗೌಡ ಅವರು ಕೂಡ ನಾವು ಮನವಿ ಮಾಡಿದ್ದಾರೆ, ಪತ್ರವನ್ನು ಬರೆದು. ಮತ್ತು ಸ್ಥಳೀಯ ಒಂದು ಯಾರು ಇನ್ಫಾರ್ಮರ್ ಇರ್ತಾರೆ ಅವ್ರಿಗೂ ಕೂಡ ನೀವು ರಕ್ಷಣೆಯನ್ನು ಕೊಡಿ, ಇಲ್ಲಾಂದ್ರೆ ಅವರನ್ನು ಬೆದರಿಸುವಂತಹ ಒಂದು ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಅವರಿಗೆ ರಕ್ಷಣೆ ಕೊಡಿ, ಮತ್ತು ಈ ಒಂದು ಮರಳು ಮಾಫಿಯನ್ನು ನಿಲ್ಲಿಸಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.